ನಮಸ್ಕಾರ, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆನೇ ನಮ್ಮ ಮನೇಲಿ ಅಡುಗೆ ಆಗೋಗಿತ್ತು. ಅಡುಗೆ ಇವತ್ತು ತುಂಬ ಸಿಂಪಲ್ಲು. ಅನ್ನ ಮತ್ತು ತೊಗರಿಬೇಳೆ ತೊವೆ, ಆಮೇಲೆ ಬೇಯಿಸಿರೋಂಥ ನೆಲ್ಲಿಕಾಯಿ. ನಾನು ಯಾವ ರೀತಿ ತೊಗರಿಬೇಳೆ ತೊವೆನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಪಾತ್ರೆಯಲ್ಲಿ ನಾವು ತೊವೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು, ನಾನಿಲ್ಲಿ ಒಂದು ಕಾಫಿ ಲೋಟಕ್ಕಿಂತ ದೊಡ್ಡದು, ಒಂದು ಪಾವ್ಗಿಂತ ಚಿಕ್ಕದು ಲೋಟದಲ್ಲಿ ಬೇಳೆನ ಅಂದರೆ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ 4ರಿಂದ 5 ಸತಿ ಚೆನ್ನಾಗಿ ಕೂಗಿಸ್ಕೊಂಡು ಮಸ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಮಸ್ದು ಯಾವ ಪಾತ್ರೆಯಲ್ಲಿ ನಾವು ತೊವೆ ಮಾಡ್ತಾ ಇದೀವೋ ಆ ಪಾತ್ರೆಗೆ ಅದನ್ನು ಹಾಕಿ, ಆಮೇಲೆ ಅದಕ್ಕೊಂದು ಅರ್ಧ ಹಿಡಿ ಕಾಯಿ ತುರಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ನಮ್ಮ ಕನ್ಸಿಸ್ಟೆನ್ಸಿ ತಕ್ಕನಾಗೆ ನೀರು, ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿಬೇಕಾದ್ರೆ ತುಪ್ಪದಲ್ಲಿ, ಇಂಪಾರ್ಟೆಂಟಾಗಿ ತುಪ್ಪದಲ್ಲಿ ಒಗ್ಗರಣೆ ಕೊಡಿ. ಅದಕ್ಕೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು ಚೆನ್ನಾಗಿ ಒಗ್ಗರಣೆ ಕೊಟ್ಟಾದಮೇಲೆ ಇನ್ನೊಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಇಷ್ಟೆಲ್ಲ ಕುದ್ದಾದ್ಮೇಲೆ ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ತೊಗರಿಬೇಳೆ ತೊವೆ ಸವಿಯಲು ಸಿದ್ಧ. ನನ್ನ ಪೇಜ್ನ ಹೀಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.